ಸೌಜನ್ಯ ಸಾವಿಗೆ ನ್ಯಾಯಕ್ಕಾಗಿ ಆಗ್ರಹ. ಏನಿವತ್ತು ರಾಜ್ಯ ಸರ್ಕಾರ ಎಸ್ಐಟಿ ತನಿಖೆಯನ್ನ ಆಯೋಜನೆ ಮಾಡಿದೆ. ಆ ಎಸ್ಐಟಿ ತನಿಖೆಯನ್ನ ಕಾನೂನು ರೀತಿ ತನಿಖೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಬಿಟ್ಕೊಡ್ಬೇಕು. ಜಿಲ್ಲಾಧಿಕಾರಿ ಕಚೇರಿಗೆ ಭೀಮಸೇನೆ ಪಾದಯಾತ್ರೆ. ಧರ್ಮಸ್ಥಳದ ಸೌಜನ್ಯ ಸಾವಿಗೆ ನ್ಯಾಯಕ್ಕಾಗಿ ಭಾರತ್ ಭೀಮಸೇನಾ ವತಿಯಿಂದ ಗುಬ್ಬಿಯಿಂದ ತುಮಕೂರು ಜಿಲ್ಲಾಧಿಕಾರಿ ಕಚೇರಿವರೆಗೆ ಪಾದಯಾತ್ರೆಯನ್ನ ನಡೆಸಲಾಯಿತು. ಗುಬ್ಬಿ ಪಟ್ಟಣದ ಬಸ್ ನಿಲ್ದಾಣದಿಂದ ಭಾರತ್ ಭೀಮಸೇನೆಯ ಪಾದಯಾತ್ರೆಗೆ ಚಾಲನೆಯನ್ನ ನೀಡಲಾಯಿತು. ಗುಬ್ಬಿಯಲ್ಲಿ ಬೆಳಗ್ಗೆ ಮಾನವ ಸರಪಳಿಯನ್ನ ನಿರ್ಮಿಸಿ ಕೆಲಕಾಲ ರಸ್ತೆಯಲ್ಲಿ ಪ್ರತಿಭಟನೆಯನ್ನ ನಡೆಸಿ ಸೌಜನ್ಯ ಸೇರಿದಂತೆ ಅನ್ಯಾಯಕ್ಕೆ ಒಳಗಾದ ಎಲ್ಲ ಹೆಣ್ಣು ಮಕ್ಕಳಿಗೆ ನ್ಯಾಯ ಒದಗಿಸುವಂತೆ ಆಗ್ರಹಿಸಿದ್ರು. ಈ ವೇಳೆ ಮಾತನಾಡಿದ ಜೈ ಭೀಮಸೇನೆ ರಾಜ್ಯಾಧ್ಯಕ್ಷ ದಿನೇಶ್, ಸೌಜನ್ಯ ಎಂಬ ಹೆಣ್ಣು ಮಗಳ ಮೇಲೆ ನಡೆದ ಅತ್ಯಾಚಾರ ಪ್ರಕರಣವನ್ನ ಹಲವು ವರ್ಷಗಳಿಂದ ದಾರಿ ತಪ್ಪಿಸುವ ಕೆಲಸ ಮಾಡಲಾಗಿದ್ದು, ಆದರೆ ಇತ್ತೀಚೆಗೆ ಈ ಎಲ್ಲ ಪ್ರಕರಣಕ್ಕೆ ಪೂರಕವಾಗಿ ಸಾಕ್ಷ್ಯಾಧಾರ ಲಭ್ಯವಾಗಿ ಸರ್ಕಾರ ಮಧ್ಯಪ್ರವೇಶಿಸಿ ಎಸ್ಐಟಿ ತನಿಖೆಗೆ ಆದೇಶಿಸಿದ್ದು ಸ್ವಾಗತಾರ್ಹ. ಯಾವುದೇ ರಾಜಕೀಯ ವ್ಯಕ್ತಿಗಳ ಪ್ರಭಾವಕ್ಕೆ ಒಳಗಾಗದಂತೆ ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ನಡೆಸಲು ಪೊಲೀಸರಿಗೆ ಮುಕ್ತ ಅವಕಾಶ ಮಾಡಿಕೊಡಬೇಕು ಎಂದರು. ಮುಂದಿನ ದಿನಗಳಲ್ಲಿ ಇಂತಹ ನೀಚ ಕೃತ್ಯಗಳು ನಡೆಯದಂತೆ ಸರ್ಕಾರ ಕಿಡಿಗೇಡಿಗಳಿಗೆ ಎಚ್ಚರಿಕೆಯ ಸಂದೇಶವನ್ನ ನೀಡಬೇಕು. ಇಲ್ಲವಾದಲ್ಲಿ ವಿಧಾನಸೌಧದ ಮುಂದೆ ತಮಟೆ ಚಳುವಳಿಯನ್ನ ನಡೆಸಲಾಗುವುದು ಅಂತ ಎಚ್ಚರಿಕೆಯನ್ನ ನೀಡಿದ್ರು. ಜೈ ಭೀಮ್ ಬಂಧುಗಳೇ, ಇವತ್ತು ಭಾರತ ಭೀಮಸೇನೆ ವತಿಯಿಂದ ತುಮಕೂರು ತಾಲೂಕು ಕಚೇರಿಯಿಂದ ಇವತ್ತು ನಮ್ಮ ತುಮಕೂರು ಗುಬ್ಬಿ ತಾಲೂಕು ಕಚೇರಿಯಿಂದ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಸೌಜನ್ಯ ಅತ್ಯಾಚಾರದ ವಿಚಾರವಾಗಿ ಏನು ರಾಜ್ಯ ಸರ್ಕಾರ ಎಸ್ಐಟಿ ತನಿಖೆಯನ್ನು ಆದೇಶ ಮಾಡಿದೆ, ಆ ಎಸ್ಐಟಿ ತನಿಖೆಯನ್ನು ಕಾನೂನು ರೀತಿ ಮಾಡುವಂತೆ ರಾಜ್ಯ ಸರ್ಕಾರ ಇನ್ನೂ ಒತ್ತಾಯ ಮಾಡಿದ್ರೆ ತುಂಬ ಒಳ್ಳೆಯ ವಿಚಾರ. ಯಾವುದೇ ಥರದ ಎಸ್ಐಟಿ ಕಾರ್ಯಾಚರಣೆಯನ್ನು ನೀವು ಸರ್ಕಾರದ ಆದೇಶವನ್ನು ಮೀರಿ ನೀವು ಮತ್ತೆ ಈ ಕೇಸನ್ನು ಮುಚ್ಚಲಾಕಕ್ಕೆ ಟ್ರೈ ಮಾಡಿದ್ರೆ ನಾವು ರಾಜ್ಯ ಸರ್ಕಾರದ ವಿರುದ್ಧ ವಿಧಾನಸೌಧ ಮುಂಭಾಗ ಭಾರತ ಭೀಮಸೇನೆ ಇಡೀ ರಾಜ್ಯ ವಿಧಾನಸೌಧ ಮುಂಭಾಗ ತಮಟೆ ಚಳವಳಿಯನ್ನು ಮಾಡಬೇಕಾಗ್ತದೆ. ಈ ಹೆಣ್ಮಗಳಿಗಾಗಿರೋ ಅತ್ಯಾಚಾರದ ವಿಚಾರವಾಗಿ ಭಾರತ ಭೀಮಸೇನೆ ಗುಬ್ಬಿ ತಾಲೂಕಿನಿಂದ ಎಲ್ಲ ನನ್ನ ರಾಜ್ಯ ಸಮಿತಿಯ ಎಲ್ಲ ನನ್ನ ರಾಜ್ಯ ಪದಾಧಿಕಾರಿಗಳು, ಸಚಿನ್ ಅವರು ಮತ್ತು ಮಂಜಣ್ಣವರು, ಮಧು, ಪ್ರವೀಣ್ ಶಿಲ್ಪಿ, ಇಮ್ರಾನ್ ಸರ್, ರಿಜ್ವಾನ್ ಸರ್ ಎಲ್ಲರೂ ಕೂಡ ರಾಜ್ಯ ಕಮಿಟಿ ನಾಯಕರುಗಳ ಒಂದು ನೇತೃತ್ವದಲ್ಲಿ ಇವತ್ತು ಏನು ಸೌಜನ್ಯಕ್ಕೆ ನ್ಯಾಯ ಸಿಗಲಿ ಅಂತೇಳಿ ನಾವೆಲ್ಲರೂ ಕೂಡ ಭಾಗಿಯಾಗಿ ಇವತ್ತು 24 ಕಿಲೋಮೀಟ್ರನ್ನು ಪಾದಯಾತ್ರೆಯನ್ನು ಮಾಡಿಕೊಂಡು ನಾವು ಬಂದಿದ್ದೀವಿ. ಎಲ್ಲ ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ತಾವು ದಯವಿಟ್ಟು ಇವಾಗಲಾದರೂ ಒಂದು ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸೋಕ್ಕೆ ನೀವೆಲ್ಲರೂ ಕೂಡ ಎಚ್ಚೆತ್ತಿದ್ರೆ 100% ಈ ಸೌಜನ್ಯಗೆ ನ್ಯಾಯ ಸಿಕ್ಕೇ ಸಿಗ್ತದೆ ಅಂತ ಹೇಳಿ ನಾನು ಕೂಡ ಭಾವಿಸ್ತೀನಿ. ಅದೇ ರೀತಿ ಇನ್ನು ಮುಂದೆ ಏನು SIT ತನಿಖೆ ಕಾರ್ಯಾಚರಣೆ ನಡೀತಾ ಇದೆ, ಆ ಕಾರ್ಯಾಚರಣೆಯಲ್ಲಿ ಈ ತನಿಖೆ ಸಕ್ಸಸ್ ಆಗಲಿ, ಈ ಅನ್ಯಾಯ ಮಾಡಿದಂಥ ವ್ಯಕ್ತಿಗಳಿಗೆ ಗಲ್ ಶಿಕ್ಷೆ ಆಗಲಿ ಅಂತ ಹೇಳಿ ನಾನು ಕೂಡ ಭಾರತ ಭೀಮಸೇನೆಯಿಂದ ಒತ್ತಾಯ ಮಾಡ್ತಾ ಇದ್ದೀನಿ ಸರ್ ರಾಜ್ಯ ಸರ್ಕಾರಕ್ಕೆ. ಈ ದಿನ ಏನು ಸೌಜನ್ಯ ಪರವಾಗಿ ನಾವು ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೆವೋ ಅದು ಏನು ಗುಬ್ಬಿ ತಾಲೂಕಿಂದ ಹಿಡಿದು ಗುಬ್ಬಿ ತಾಲೂಕು ಆಫೀಸಿಂದ ಹಿಡಿದು DC ಆಫೀಸ್ವರೆಗೂ ನಾವು ಪಾದಯಾತ್ರೆ ಮಾಡಿ DC ಅವರ ಮುಖಾಂತರ ಮುಖ್ಯಮಂತ್ರಿಯವರಿಗೆ ಮನವರಿಕೆ ಆಗಬೇಕು ಅನ್ನೋದು ನಮ್ಮದೊಂದು ಆಶೆ, ಭಾರತ ಭೀಮಸೇನೆ ಆಶೆ. ಇದೊಂದೇ ಅಲ್ಲ, ಆಮೇಲೆ ನಾವು ಏನು ಇದು ಪಾರದರ್ಶಕವಾಗಿ ತನಿಖೆ ನಡೀಬೇಕು ಅಂತ ಇದೆಯೋ SITದು, ಅದು ನಡಿಬೇಕು ಅಂತ ಅಂದರೆ ಅಲ್ಲಿರುವಂತಹ ಲೋಕಸಭಾ ಸದಸ್ಯರಾದಂಥವ್ರನ್ನ ಫಸ್ಟು ವಜಾಗೊಳಿಸಬೇಕು ಅಂತ ನಾವು ಭಾರತ ಭೀಮಸೇನೆಯಿಂದ ಒತ್ತಾಯಪೂರ್ವಕವಾಗಿ ಕೇಳ್ಕೊತಿದ್ದೀವಿ. ಆಮೇಲೆ ತದನಂತರ ಇನ್ನು SIT ಒಂದೇ ಅಲ್ಲ, NIನೂ ಇದಕ್ಕೆ ನೇಮಕ ಮಾಡಬೇಕು ಅಂತ ನಾವು ಈ ಮುಖಾಂತರ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಸರ್ಕಾರ ನಮ್ಮ ಏನು ಮುಷ್ಕರಕ್ಕೆ ಬೆಂಬಲಿಸಿ ನಾವು ಕೇಳುವಂತಹ ಎಲ್ಲ ಸವಲತ್ತುಗಳನ್ನು ಮಾಡಿಕೊಡಬೇಕು ಅಂತ ನಾವು ಈ ಪತ್ರಿಕಾ ಮಾಧ್ಯಮದಲ್ಲಿ ನಾವು ಕೇಳ್ಕೊತೀವಿ. ಗೃಹ ಸಚಿವರು ಏನು ಜವಾಬ್ದಾರಿ ತಗೊಂಡು ಅವ್ರು ಮಾಡಬೇಕಾದಂಥ ಕೆಲಸನ ಮಾಡ್ತಾ ಇಲ್ಲ ಅಂತ ನಾವು ಈ ಕ್ಷಣದಲ್ಲಿ ಹೇಳಬೇಕು ಅಂತಲೇ ನಾವು ಈ ಸ್ಟ್ರೈಕ್ನ ಮಾಡ್ತಾ ಇರೋದು. ನಾವು ಕಾಲ್ನಡಿಗೆ ಜಾಥಾ ಏನು ಸುಮ್ಮನೆ ಮಾಡ್ತಾ ಇಲ್ಲ, ಅವ್ರಿಗೆ ಮನವರಿಕೆ ಆಗಬೇಕು. ಅವರು ಎಚ್ಚೆತ್ಕೊಂಡು ಸರ್ಕಾರ SIT ಅವ್ರಿಗೆ ಯಾವುದೇ ರೀತಿ ಪ್ರೆಷರ್ ಆಗ್ದಂಗೆ ಅವ್ರಿಗೆ ಏನು ತನಿಖೆ ಮಾಡ್ತಾರೋ ಪಾರದರ್ಶಕವಾಗಿ ಪ್ರತಿಯೊಂದು ಕ್ಷಣನೂ ಪಬ್ಲಿಕ್ಕಾಗಿ ಏನು ವಿಡಿಯೋ ಮುಖಾಂತರ ತೋರಿಸ್ಬೇಕು, ಜನಗಳಿಗೆ ಗೊತ್ತಾಗಬೇಕು. ಇಲ್ಲಿ ಹೆಚ್ಚಿನ ಮಾಹಿತಿ ಬಂದಿರೋದೇನು ಅಂದರೆ 2001ರಿಂದ 2014ವರೆಗೂ ಬಂದಿರೋ ಮಾಹಿತಿ 452 ಪ್ರಕರಣಗಳು ಈ ಥರದವು ಧರ್ಮಸ್ಥಳದಲ್ಲಿ ನಡೆದಿದೆ ಅಂತ ಬಂದಿದೆ.
ಇಲ್ಲಿ ಯಾವುದೇ ರೀತಿ ಧರ್ಮದ ಬಗ್ಗೆನೇ ಆಗಲಿ ಧರ್ಮಾಧಿಕಾರಿ ಬಗ್ಗೆನೇ ಆಗಲಿ ನಾವು ಅಲುಗಾಡ್ತಾ ಇಲ್ಲ. ನಾವೇನು ಹೇಳ್ತಿರೋದು ಈ ಥರ ಅಪರಾಧಗಳನ್ನ ಹೊರಗಡೆ ತೆಗಿಬೇಕು, ಪಾರದರ್ಶಕವಾಗಿ ತೆಗಿಬೇಕು. ಪಾದಯಾತ್ರೆಯಲ್ಲಿ ಯುವ ಘಟಕದ ರಾಜ್ಯಾಧ್ಯಕ್ಷ ಸಚಿನ್, ಸಂಘಟನಾ ಕಾರ್ಯದರ್ಶಿ ಮಧು, ರಾಜ್ಯ ಉಪಾಧ್ಯಕ್ಷ ಮಂಜುನಾಥ್, ಅಲ್ಪಸಂಖ್ಯಾತರ ರಾಜ್ಯಾಧ್ಯಕ್ಷ ರಿಜ್ವಾನ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇಮ್ರಾನ್, ರಾಜ್ಯ ಯುವ ಘಟಕದ ಉಪಾಧ್ಯಕ್ಷ ವಿಜಯ್ ಭಾಸ್ಕರ್ ಸೇರಿ ಹಲವು ಮಂದಿ ಭಾಗಿಯಾಗಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.